Time is hitting me, guys. Very badly. ಇದೊಂದು ಹೋಗ್ಬಿಟ್ಟು ಅವ್ರ ಅಜ್ಜಿ ಎದೆ ಮೇಲೆ ಹಾಕ್ಬಿಟ್ಟಿದ್ದಂತೆ. ಪ್ರ್ಯಾಂಕ್ ನೋಡಿದ್ರಲ್ಲ ಆ ಥರ ಮತ್ತೆ ಇವನು ಹೋಗಿ ಪ್ರ್ಯಾಂಕ್ ಮಾಡಿದ್ದಾನೆ ನಾನು. ಗೈಸ್ ಮಧ್ಯಾಹ್ನದ ಊಟ ಎಲ್ಲನೂ ಇದೆ. ನಾನು ಇದೆಲ್ಲ ಕಂಫರ್ಟ್ ಆದರೆ ಅವನ ಜೊತೆನೇ ಇರಿ ಆಯಿತಾ. ನಾನು ಬ್ಯಾಲೆನ್ಸ್ ಮಾಡ್ತೀನಿ, ಬರೋಕ್ಕೆ ಹೋಗ್ಬೇಡಿ ಪಾಪ. ಆ್ಯಂಡ್ ಗಾಡಿ ಬಿಚ್ಚ ಬಿಟ್ಟಿದ್ದಾರೆ ನೋಡಿ. ಆಯ್ತು ಫೈನಲ್ಲೇ ಸಿಕ್ಕಾಯ್ತು. ಇಲ್ಲೆಲ್ಲ ಆಗಿದೆ ಅಲ್ಲ ಮಗನೇ, ತೋರಿಸಲಿಲ್ಲ ಇವಕ್ಕೋಸ್ಕರ ಇಲ್ಲ. ಏನು ಬೇಕಾದ್ರೆ ಮಾಡಕ್ಕೆ ರೆಡಿ ಇರ್ತೀವಿ ಇವಕ್ಕೋಸ್ಕರ. ನಮ್ಮನ್ನು ನಾವೇ ಕಳ್ಕೊಳ್ಳೋಷ್ಟು ರೆಡಿ ಇರ್ತೀವಿ ಇವಳಿಗೋಸ್ಕರ. ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಭೇಟಿಯಾಗಿದ್ದೆ. Time is hitting me, guys. Very badly. ನಗು ಬರುತ್ತೆ. ಆಮೇಲೆ ಯಾರೋ ಇವತ್ತು ಕಮೆಂಟ್ ಮಾಡಿದರು ನಿನ್ನೆ ವಿಡಿಯೋದಲ್ಲಿ, ಅಂಕಲ್ ಏನು ನೋಡ್ತೀರ್ರಿ ನೀವು ಫೋನಲ್ಲಿ? ರೀಲ್ಸ್ ನೋಡ್ತೀರಾ? ಓಕೆ ಹಾಯ್. ನಾಳೆ ಟೈಮಿಂಗ್ಸ್ ಹೇಳಲಿಲ್ಲ ನೀವು. ಓಕೆ, ಸ್ಟಿಲ್ ವರ್ಕ್ ಮಾಡ್ತಾ ಇದ್ದಾರೆ ಅವರು ಅದ್ರ ಮೇಲೆ. ಅದಕ್ಕೆ ಓಕೆ, ಏನಂದರೆ ಬರೀ ಕಷ್ಟಗಳೇ ಹೇಳ್ಕೊಳ್ಳೋದಲ್ಲ, ಕಷ್ಟಗಳು ಬರ್ತಾ ಇದೆ. ಖುಷಿ ದುಃಖ ಎರಡನ್ನೂ ನೀವು ನಮ್ಮ ಫ್ಯಾಮಿಲಿ, ಸೊ ಎರಡೂ ಸಮವಾಗಿ ಹಂಚ್ಕೊತಿದ್ದೀವಿ. ಖುಷಿ ಇರುವಾಗ ಖುಷಿ ಹಂಚ್ಕೊತೀವಿ, ದುಃಖ ಏನೋ ಅವೇನೋ ಇನ್ನು ಡೆಪ್ತಾಗಿ ಏನೂ ಹೇಳ್ತಾ ಇಲ್ಲ. ಸೊ ವಾಟ್ ಎವರ್ ಹ್ಯಾಪನಿಂಗ್ ಅದನ್ನು ಹೇಳ್ಕೊತಿದ್ದೀವಿ ಅಷ್ಟೇ. ಸೊ ಅದು ಬ್ಯಾಕ್ ಟು ಬ್ಯಾಕ್ ಈ ಥರ ಬಂದಾಗ ಏನೋ ಮಾಡೋಕ್ಕಾಗಲ್ಲ. ಯಾರಿಗೆ ಕಷ್ಟ ಇಲ್ಲ ಗೈಸ್, ನಾವು ಅನ್ಕೊಂತೀವಿ ಇವ್ರಿಗೆ ಕಷ್ಟ ಇಲ್ಲ, ಅವ್ರಿಗೆ ಮಾತ್ರ ಕಷ್ಟ. ಎಲ್ಲರಿಗೂ ಅವ್ರವ್ರದ್ದೇ ಕಷ್ಟಗಳಿರುತ್ತೆ, ನಾವು ಅರ್ಥ ಮಾಡ್ಕೋಬೇಕಷ್ಟೆ ದೊಡ್ಡ ಮನಸ್ಸಿಂದ. ಸೊ ಶಿ ಕೇಮ್ ಬ್ಯಾಕ್. ಈಗ ಇಬ್ಬರು ಶೂಟ್ ಮಾಡ್ಕೋತೀವಿ ಈಗ ನೋಡಿ. 3, 2, 1 ಡಿಶ್ಕ್ಯಾ ಶೂಟ್. ಟೇಕೋ ಮಾಡ್ಕೊತಾ ಇದ್ದಾರೆ ಪ್ರತಿಜ್ಞೆ. ಪಾಪ ಎಂಥ ಬ್ಯಾಡ್ ಡೇ ಅಂದರೆ ಟೈಮಿಂಗ್ಸ್ ರಾಂಗ್ ಹೇಳ್ದಾಗಿಂದ ಸ್ಟಾರ್ಟ್ ಆಯಿತು. ವೆರಿ 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 ಬ್ಯಾಡ್. ಏನಾಯಿತು? ನಿನ್ನ ಸೌಂಡ್ ಕೇಳ್ತಿದ್ದಂಗೆ ಕಾಲು ಉದ್ರತಾಳೆ ನೋಡು. ಏನಿದು ಜುಟ್ಟು, ಕ್ಯೂಟ್ ಜುಟ್ಟು. ಈಗ ಒಂದು ಗ್ಲಾಸ್ ನೀರನ್ನು ಕುಡಿದು ನಾನು ಜಿಮ್ಗೆ ಹೋಗೋ ಟೈಮ್. ಆನೋ ವೆರಿ ಸಿವಟಂಗ್. ಮತ್ತೆ ನಾ ಇಲ್ಲಿಗೆ ಬಂದೆ, ಆನೋ ನೋಡ್ಕೊಂಡು ಆಮೇಲೆ ಜಿಮ್ಗೆ ಹೋಗೋಣ ಅಂತ. ಅಯ್ಯೋ ಮಗಾಗೆ ಒಂಥರ ಮಿಸ್ ಮಾಡ್ಕೊತಾನೆ. ಆದರೆ ಎಲ್ಲರೂ ನೋಡಿ ಬಂದು ಹೆಂಗೆ ಪಕ್ಕದಲ್ಲಿ ಕುತ್ಕೋತಾನೆ ಇವಾಗ. ಏನು ಪಾಪ ಎಲ್ಲಿ ಮಗನೆ ಹಬ್ಬು? ಇಲ್ಲಿ ನೋಡ್ರಪ್ಪ ಹಬ್ಬು ಇಲ್ಲಾಗಿದೆ. ಇಲ್ಲಿ ಕೈ ತೋರಿಸು ಹಬ್ಬು ತೋರಿಸು ಕೈಯಲ್ಲಿ ಇಲ್ಲೆಲ್ಲ ಆಗಿದೆ. ಬಾಯಿ ತೋರ್ಸೋಕ್ಕಾಗ್ತಿಲ್ಲ. ವೇರ್ ಇಸ್ ಯುವರ್ ಟಂಗ್? ವೇರ್ ಇಸ್ ಯುವರ್ ಟಂಗ್? ಮೇಡಮ ಇದೊಂದು ಹೋಗ್ಬಿಟ್ಟು ಅವ್ರ ಅಜ್ಜಿ ಎದೆ ಮೇಲೆ ಹಾಕ್ಬಿಟ್ಟಿದ್ದಂತೆ. ಪ್ರ್ಯಾಂಕ್ ನೋಡಿದ್ರಲ್ಲ ಆ ಥರ ಮತ್ತೆ ಇವನು ಹೋಗಿ ಪ್ರ್ಯಾಂಕ್ ಮಾಡಿದ್ದಾನೆ ನಾನು. ಅಲ್ವಾ ನಾವು ಕುಚ್ಚು 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 ಕುಚ್ಚು.
ನನ್ನ ಓ ಆಕ್ಸಿಡೆಂಟ್ ಮಾಡ್ತಾನೆ ಅದಕ್ಕೆ. ಇಲ್ಲವ ಇನ್ನೂ ಹೋಗಿಲ್ಲ, ಈಗ ಹೋಗ್ಬೇಕು ಜಿಮ್ಗೆ. ಬರ್ತಾ ಪೂರ್ತಿ ಸ್ವೆಟ್ ಆಗಿರ್ತೀನಲ್ಲ, ಫ್ರೆಂಡನ್ನ ಕೂತ್ಕೊಂಡು ಓಡಿಸ್ತಿದ್ಯಾ? ದಿನ ಹೊಸ ಆಟ. ಅಕ್ಕ ವೀಲಿಂಗ್ ಮಾಡೋದು. ಇಲ್ಲಿ ಆನವಿಲ್ಲಿ ಬೇಗ ಹುಷಾರಾಗ್ಬಿಡು ಮಗನೆ. ಆ್ಯಂಡ್ ನಮ್ಮ ಸಬ್ಸ್ಕ್ರೈಬರ್ ಎಲ್ಲ ಬೇಗ ಹುಷಾರಾಗಲಿ ಅಂತ ಆಶಿಸ್ತಾ ಇದ್ದಾರೆ. ಎಸ್, ಎಲ್ಲರ ಆಶೀರ್ವಾದ ನನ್ನ ಮೇಲಿರುತ್ತೆ ಮಗನೆ, ನಿನ್ನ ಮೇಲಿರುತ್ತೆ. ಬಾಯ್ ಅಮ್ಮ. ಸಚ್ಚ ಜೆಂಟಲ್ಮನ್ ಗೊತ್ತಾ ನನ್ನ ಮಗ. ಬಾಯ್ ಮಗನೇ, ದುಃಖ ಇದೆ ಏನೋ. ಬಾಯ್. ಏನು ಮಾಡ್ತಾ ಇದ್ದೀರಾ? ಆನೆ ಹತ್ರ ಹೋಗಿ ಆಮೇಲೆ ಜಿಮ್ಗೆ ಹೋಗಿತ್ತು. ನೋಡಿ ಇವಳು, ಅವಳೆ ಜೋಗಳು ಆಡ್ಕೊಂಡು ಮಲ್ಕೊಂತಾಳೆ. 11:30 ಪಾಪ ಈಗ ಟೈಮು. 11:30. ಪದಗಾರ್ತಿ ಅವಳು ಪದ ಆಡ್ತಾ ಇದ್ದಾಳೆ. ಈಗ ನಾವು ಮಲ್ಕೊಳ್ಳೋ ಟೈಮ್. ಗೈಸ್, ಇದು ಮಾರ್ನಿಂಗ್, ಓಕೆನಾ? ಮಾರ್ನಿಂಗ್ ಅಂದರೆ 11:30 ಆಗೋಯ್ತು. ನಾನು ವೀಡಿಯೋ ಮಾಡೋದು ಲೇಟ್ ಆಯಿತು. ನನ್ನ ಹೆಂಡತಿ ಸ್ನಾನ ಮಾಡಿಸ್ತಾ ಇದ್ದಾಳೆ. ಆಮೇಲೆ ನಾನೇ ಸ್ನಾನ ಮಾಡಿಸ್ತೀನಿ, ನಂಗೆ ಇಷ್ಟ. ಪಾಪ ಆಂಟಿ ಮಾಡಿಸ್ಕೊಡ್ತೀನಿ ಅಂತಾರೆ. ಆದರೆ ಆನೋ ದೊಡ್ಡನಾಗೋದ್ನಲ್ಲ, ಅದರಲ್ಲೂ ನನಗೆ ಗೊತ್ತಾಗಿಲ್ಲ. ಅವಾಗ ಮಾಡಿಸಿದ್ಮೇಲೆ ಕಲ್ತ್ಕೊಂಡಿದ್ದೆ. ಅದಕ್ಕೆ ನಾನೇ ಸ್ನಾನ ಮಾಡಿಸ್ಬೇಕು. ನೋಡಿ, ಇದೆಲ್ಲ ನಮ್ಮ ಅಜ್ಜಿ ಮನೆಯಿಂದ ತಗೊಂಡ್ಬಂದಿರೋದು. ನಮ್ಮ ಮುತ್ತಾತ ತಾತಗಳಿಗೆ ಯೂಸ್ ಮಾಡ್ತಾ ಇದ್ದೀವಿ ಈ ಪಾತ್ರನ. ವೆರಿ ನೈಸ್. ಯಾವುದು ಬೆಡ್ಶೀಟಾ? ಇದಾಕಿ ಬೆಡ್ಶೀಟು. ದಿನ ಕವರು ಇದು ಬೇಡ, ಚೆನ್ನಾಗಿಲ್ಲ. ಇದು ಈ ಥರದ್ದು ಇನ್ನೊಂದು ಇರಬೇಕು. ಇನ್ನೊಂದಿದೆ. ಏನೋ ಈಶಾ. ಗಾಯ್ಸ್, ಇವತ್ತಿನ ಬೆಳಿಗ್ಗೆ ಬ್ರೇಕ್ಫಾಸ್ಟ್, ಬ್ರಂಚ್, ಮಧ್ಯಾಹ್ನದ ಊಟ ಎಲ್ಲನೂ ಇದೆ. ಆ್ಯಂಡ್ ರಾತ್ರಿ ತಿನ್ನೋದು ಮೌಲ್ಯ. ನೀವು ನಿಮ್ಮದು ಸೇಮ್ ನಂದೇನಾ? ಏನು ಅಂದರೆ ನಂತರ 2 ಮೀಲ್ ಅಥವಾ ನಿಮ್ಮದು 3 ಮೀಲ್? ಯಾಕಂದ್ರೆ ಫೀಡ್ ಮಾಡಬೇಕಲ್ಲ ನಾವು. ಕರೆಕ್ಟ್. ಅಂದರೆ ನಂಗೆ ಹಸಿವು ಕಡಿಮೆ ಆಗಿಬಿಟ್ಟಿದೆ.
ಬಟ್ ಅವಳಿಗೋಸ್ಕರ ತಿಂತಾ ಇದ್ದೀವಿ ಖುಷಿ. ನೋಡಿ ನಾವು 12:20ಕ್ಕೆ ಮೊಟ್ಟೆ ಕೊಡಿ ಆಂಟಿ. 1 ಹೋಲ್ ಎಗ್ ತಿನ್ಬೇಕು, 2 ಎಗ್ ವೈಟ್. ಸೊ ನೀನು ಒಂದು ಸತಿಗೆ 3 ಎಗ್ ತಿನ್ಬೇಕು. ಅಲ್ಲ ಮಧ್ಯಾಹ್ನ ಓಕೆ. ಇದೇನಂತಂದರೆ ಮೌಲ್ಯಮೆಯಿಂದ ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡಬೇಕಂತೆ. ಇದು ಸ್ವಲ್ಪ ನಮ್ಮ ಡೈಟಿಷನ್ ಹೇಳಿರೋದು. ಹಾಗಾಗಿ ಗೈಸ್ ಇಲ್ಲಿ ನೋಡಿ ನಮ್ಮ ಪ್ರತೀಕ್ಷಾ ಮರವಲಲ್ಲಿ ಹಾವುಗಳು ಎಷ್ಟು ಹಾವು ಅಂತೀರ. ಸೊ ಈಗ ಆ ಗಾಡಿ ಒಳಗೆ ಹೋಗಿದೆಯಂತೆ. ಇಲ್ಲ ಅಲ್ಲಿ ಏನಾಗಿದೆ ಅಂತ ನೋಡೋಕೆ ಹೋಗಿದೆ ಕಣೆ. ಅಲ್ಲಿ ಏನು ಗೊತ್ತಾ ಗೈಸ್, ವಿಷಯ ನೀಟಾಗಿ ಹೇಳ್ತೀನಿ ಕೇಳಿ. ಅಲ್ಲಿ ಫೋಟೋ ಹಾಕ್ತೀನಿ ನೋಡಿ, ಆ ಗೇಟ್ ಮೇಲೆ ಇತ್ತು ಆಯಿತಾ. ಈಗ ಅಲ್ಲಿ ಹೋಗ್ಬಿಡುತ್ತೆ ಗಾಡಿ ಒಳಗೆ ಹೋಗ್ಬಿಡುತ್ತೆ ಅಂತ ಹೇಳಿದ್ರು. ನಿಜವಾಗ್ಲೂ ಗಾಡಿ ಒಳಗೆ ಹೊರಟಾಯ್ತು. ಅಲ್ಲಿ ನಿಂತಿದೆಯಲ್ಲ ಆ ಗಾಡಿ ಒಳಗೆ ಹೋಯಿತು. ಗಾಡಿ ಏನು ಮಾಡಿದ್ರೆ ಸುತ್ತೋಗ್ಬಿಡುತ್ತಲ್ಲ, ಅದಕ್ಕೋಸ್ಕರ ಗಾಡಿನ ಹಂಗೆ ನಿಲ್ಲಿಸಿ ಪಾಪ ಅವರೆಲ್ಲ ಆಚೆ ಹೋಗ್ಬೇಕಿತ್ತಂತೆ. ನಿಲ್ಲಿಸಿ ಈಗ ಸ್ನೇಕ್ ಕ್ಯಾಚರ್ಸ್ ಅವನ್ನ ಬರೋಕ್ಕೆ ಹೇಳಿದ್ದಾರೆ. ನಮ್ಮ ನಾಗೇಶ್ ಅವರು, ವಾಚ್ಮನ್ ನಾಗೇಶ್ ಅವರು ಅದನ್ನು ಕಾಯ್ಕೊಂಡಿದ್ದಾರೆ, ವಾಚ್ ಮಾಡ್ತಾ ಇದ್ದಾರೆ. ಹಾವು ಹಿಡಿತಾ ಇದ್ದಾರೆ. ಸೌಂಡ್ ಕೇಳಿಸ್ಕೊಳ್ಳಿ. ಫ್ಲೋರ್ ಹೆಚ್ಚಿಗೆ ಆದಂಗೆ ಈ ಥರ ಸೌಂಡು. ಅನ್ನೋ ಸೌಂಡೆಲ್ಲ ಕೇಳಿಸ್ಕೊಬೇಡಿ, ಗಾಳಿ ಸೌಂಡ್ ಕೇಳಿಸ್ಕೊಳ್ಳಿ. ಇವಳು ಅನ್ನೋ ಸೌಂಡ್ ಯಾಕೆ ಕೇಳಿಸ್ಕೊತೀರ? ಸತತ 1 hour ಆಪ್ರೇಷನ್ ಜೊತೆಗೆ ಇನ್ನೂ ಸಿಕ್ಕಿಲ್ಲ. ಅಂದರೆ ಪಾಪು ಏನೋ ಅಳ್ತಿದ್ದ, ನಿಂತೊಂದು ರಿಸೀವ್ ಮಾಡಿದೆ. ಒಂಚೂರು ಫೋನ್ ಮಾಡ್ಬಿಟ್ಟು ಕೇಳವ ಏನು ಇತ್ತ ಅಂತ. ಕೇಳಕ್ಕೆ ಹಂಗೇನಾರು ಇತ್ತು ಅಂತಂದ್ರೆ ಓಕೆ. ಇದು ಅಪ್ಪ ಸುಬ್ಬಿ ಮಾಡಿತ್ತು. ಮನೇಲಿ ಹೇಳಪ್ಪ ಏನಾಯ್ತು ಹೇಳಪ್ಪ. ಅದು ಅಳ್ತಾನೆ ಅವನಂತವ. ನಾನು ಅವನ್ನ ಆಚೆ ಕರ್ಕೊಂಡು ಹೋಗ್ಬಿಟ್ಟು ಬಂದರೆ ಸರಿ ಹೋಗ್ಬಿಡ್ತಾನೆ ಪಾಪ. ಯಾರ ಸರಿ, ನಾನು ಆಚೆ ಕರ್ಕೊಂಡು ಹೋಗಿ ಬಂದ್ಬಿಡ್ಲಾ? ಹಿಂಗಿರು ನಾನು ಸ್ನಾನ ಮಾಡಿದ್ವಲ್ಲ. ಹಾಂ ಸರಿ, ಆನವೆಲ್ಲ ಕಂಫರ್ಟ್ ಆದರೆ ಅವನ ಜೊತೆನೇ ಇರಿ ಆಯಿತಾ. ನಾನು ಬ್ಯಾಲೆನ್ಸ್ ಮಾಡ್ತೀನಿ, ಬರೋಕ್ಕೆ ಹೋಗ್ಬೇಡಿ ಪಾಪ. ಅಪ್ಪು ಕಳಿಸಿದ್ರೆ ನಾನು ನಿಮ್ದು ಊಟ ಕಳಿಸ್ಕೊಡ್ತೀನಿ, ಸರಿನಾ? ಹುಷಾರು. ಏನು ಅಂತ ಅಕಸ್ಮಾತ್ ಅವ್ನು ತೋರಿಸ್ಬೇಕು ಹಾಸ್ಪಿಟ್ಲಲ್ಲಿ ತೋರಿಸ್ಕೊಳ್ಳೋಣ. ಅವ್ರ ಜ್ವರ ಬರಬಾರ್ದಂತೆ. ಓಕೆ ಪ್ಲೀಸ್. ಆಯಿತು. ಮಕ್ಕಳು ಇಷ್ಟ ಪರವಾಗಿಲ್ಲ, ಇನ್ನೊಂದ್ಸಲ ತೋರಿಸಿದ್ವಿ. ಜನ ಎಲ್ಲ ಸೇರೇ ಬಿಟ್ಟಿದ್ದಾರೆ. ಆ್ಯಂಡ್ ಗಾಡಿ ಬಿಚ್ಚೇ ಬಿಟ್ಟಿದ್ದಾರೆ ನೋಡಿ. ಆದರೂ ಸಿಕ್ಕಿಲ್ಲ ಹಾವು. ಅಯ್ಯೋ, ಇಷ್ಟೊಂದೆಲ್ಲ ಅವಾಂತರ ಆಗೋಯ್ತಾ? ಸತತ 2 ಗಂಟೆ ಕಾರ್ಯಾಚರಣೆ.
ಆಯ್ತು 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 ಆಯಿತು. ಆಯಿತು. ಫೈನಲೇ ಸಿಕ್ಕಾಯ್ತು. ನೋಡಿದ್ರಲ್ಲ ತೋರಿಸ್ಬಿಟ್ಟೆ, ಅದು ನೀವು ನೋಡಬೇಕು ಅಂತಿತ್ತು. ಆಯಿತು. ಈಗ ನಾನು ಆನವನ ನೋಡೋಕ್ಕೆ ಮತ್ತೆ ಹೋಗ್ತಾ ಇದ್ದೀನಿ. ಅದು ಚಾಯ್ಗಳನ್ನ ತಗೊಂಡು ಬಟ್ಟೆ ಅದೇ ಒಂದು ಸತಿ ಹಾಕಿದ್ನಲ್ಲ ಮೊನ್ನೆ, ಅದೇ ಬಟ್ಟೆ ಮತ್ತೆ ಹಾಕೊಂಡು ಹೋಗ್ತಾ ಇದ್ದೀನಿ. ಬಿಕಾಸ್ ಮತ್ತೆ ಹೆಂಗಿದ್ರು ಬಂದು ಬಿಚ್ಚಾಕಬೇಕು ಅಂತ. ನನ್ನ ಮಗನ ಸಪ್ರೇಟಾಗಿ ಮಾಡಿ ಮಾತಾಡೋದಿದೆ ಗೊತ್ತಾ, ಅಂದರೆ ಅವು ನಂತರ ಮುಟ್ಟಿಸ್ಕೊಳ್ದೇ ಇರೋ ಥರ ಒಂಥರ ಹಿಂಸೆ ಆಗುತ್ತೆ ನನಗೆ. ಐ ಆಮ್ ಗೋಯಿಂಗ್. ಈಗ ನನಗೆ ಸೌಂಡ್ ಕೇಳ್ತಿದ್ದಂಗೆ ಅವನು ಅಲರ್ಟ್ ಆಗ್ತಾನೆ. ಕೇಳುತ್ತಾ? ಆನವ್ ಹೇ ಹಾಯ್, ಹಲೋ. ಏನು ಕಣ್ಣೆಲ್ಲ ಸೋತ್ಕೊಂಡು ಹೋಗ್ಬೇಕು. ನನ್ನ ಮುದ್ದು ಬಂಗಾರ ನೋಡಿ, ಏನಿದು ಪಪ್ಪ, ಏನು ತಂದಿದೆ ಪಪ್ಪ? ವಾ, ಏನಿದು? ಮೂತಿನ ಸಣ್ಣ ಇಲ್ಲವಾ? ಒಬ್ಬ ಬಾಯಲ್ಲಿ ಉಂಡಾಗಿರೋದು ನೋಡಮ್ಮ ಅಲ್ಲಿ. ಅದೇನೋ ಉಂಟಾಗೋದು ಅದಕ್ಕೆ. ವಾ, ಏಯ್ ಮಗ ಇವತ್ತಷ್ಟು ಯಾವತ್ತೂ ತಿಂದಿಲ್ಲ ಕಣವ. ಸಕ್ಕತ್ತು ಹಸ್ಬಿಡ್ತೀನಿ ಕುತ್ಕೊಂಡು ನಾನು. ಇಲ್ಲಿ ನಾನು ಏನು ಹೋಮ್ ರೆಮಿಡೀಸ್ ಐತೆ ಎಲ್ಲ ನೋಡಿದ್ದೀನಿ ಕುತ್ಕೊಂಡು ಯೂಟ್ಯೂಬಲ್ಲಿ ಏನಾದ್ರು ಮಾಡೋಕ್ಕಾಯ್ತದ ಅಂತ. ಹಾಂ, ನೋಡಿ ಕೈ ನೋವಾ ಇಲ್ಲೆಲ್ಲ ಇದೆ. ಅಲ್ಲ ಮಗನೇ ತೋರಿಸಲಿ. ಹಾಂ ನೋಡು, ಕಾಣಿಸ್ತಾ ಇದೆಯಾ? ಎಲ್ಲಿ ಮಗನೇ ಎಲ್ಲಿ ಬಂಗಾರ? ಎಲ್ಲ ತೋರಿಸು ನಮ್ಮ. ಅಯ್ಯೋ ಎಲ್ಲೋ ನಾನು ಈಗ ನಾವನ್ನ ಕರ್ಕೊಂಡು ನಮ್ಮ ಅಪಾರ್ಟ್ಮೆಂಟ್ ಹತ್ರನೇ ಬಂದುಬಿಟ್ಟಿದ್ದೀನಿ. ಮೌಲಿಂಗ್ ಆಗಲಿಂದ ಫೋನ್ ಮಾಡ್ತಾಯಿದ್ದೀನಿ. ಶಿ ಕಾಂಟ್ ರಿಪ್ಲೈ, ಅಂದರೆ ಅವಳು ಫೋನ್ ರಿಸೀವ್ ಮಾಡ್ತಾಯಿಲ್ಲ. ಬಂದು ನೋಡ್ಕೊಂಬಿಡು, ಮಗ ಬಂದಿದೆ ಅಂತ. ಅವನಿಗೆ ನಿದ್ರೆ ಥರ ಬಂದಿದೆ. ನಾವು ಅಮ್ಮ ನೋಡಿ ಮೂತಿಯಲ್ಲೇ ಸಣ್ಣ ಆಗ್ಬಿಟ್ಟಿದೆ ಗೊತ್ತು ನನ್ನ ಮಗನಿಗೆ.
ಅಮ್ಮ ಅಣ್ಣ ಅಮ್ಮ ಬಂಗಾರು ಓಪನ್ ಮಾಡ್ತೀಯಮ್ಮ ಓಪನ್ ಮಾಡ್ತೀಯ ಬಂಗಾರ. ಮುಂಚೆ ಎಲ್ಲ ಅವನು ಇವೆಲ್ಲ ಮುಟ್ಟಿದ್ರೆ ಏನೇನೋ ಇದೆಲ್ಲ ಮಾಡಿದ್ರೆ ಕೋಪ ಬರ್ತಾಯಿತ್ತು. ನಿಂದೆ ಅಲ್ವೇನೋ ಆಯ್ತು ಮುರಿದಾಕೊಳ್ಳೋ ಅಂತ ಅನ್ಸುತ್ತೆ. ಪೇರೆಂಟಿಂಗ್ ಲೈಫ್ ಇವಕ್ಕೋಸ್ಕರನಿಲ್ಲ. ಏನು ಬೇಕಾದ್ರೆ ಮಾಡಕ್ಕೆ ರೆಡಿ ಇರ್ತೀವಿ ಇವಕ್ಕೋಸ್ಕರ. ನಮ್ಮನ್ನು ನಾವೇ ಕಳ್ಕೊಳ್ಳೋಷ್ಟು ರೆಡಿ ಇರ್ತೀವಿ ಇವಳಿಗೋಸ್ಕರ. ಆಮೇಲೆ ಫೀಲ್ ಆಗುತ್ತೆ ಅಲ್ವಾ, ನನ್ನ ಪೇರೆಂಟ್ಸ್ ಎಲ್ಲ ಹೆಂಗೆ ಇಲ್ಲ ಅಂತ. ಏನಾಯ್ತು ಕೊಡು ಇಡ್ತೀನಿ ಹಾಂ. ಓ ಅಲ್ಲಿ ಅಮ್ಮ ಬಂದು ಎಲ್ಲಿ ಅಲ್ಲಿ ನೋಡಲ್ಲಿ ಅಮ್ಮ ಸಣ್ಣ ಆಗ್ಬಿಟ್ಟದ ಮಗ. ಹಾಂ ಬಾಯ್ ಮೇಡಮ್. ಅಲ್ಲ ನಮ್ಮನೆಗೆ ಇರ್ತಕ್ಕನ ಟಾಟಾ ಮಾಡ್ತೀವಿ ಇಲ್ಲಿ ಬಂದು ಆಯ್ಸ್ ಹತ್ತಲ್ಲಿ ಅಂದು. ಹಾಂ ಹುಷಾರಿಲ್ಲ, ಶಕ್ತಿ ಇಲ್ಲ, ತಿನ್ನಕ್ಕೆ ಬಾಯೆಲ್ಲ ಹುಣ್ಣಾಗ್ಬಿಟ್ಟಿದೆ. ನೋಡಪ್ಪ ಏನು ಮಾಡಿದೆ ಬಿ ಎನ್ ಚಿಮ್ತಾ ಪುಡ್ರ ಅವ್ರು ಸಣ್ಣರು. ತಂಗಿ ಪಾಪ ನೋಡಿ, ತಂಗಿ ಪಾಪ ಹೆಂಗ್ ನೋಡ್ತಾನೆ? ತಪ್ಪು ಮಾಡಿರೋ ಥರ. ಅದು ಹೋಗಿದೆ. ಅಂಗಡಿಲಿ ತಗೊಳಕ್ಕೆ ನೋಡ್ತಾ ಇದ್ದಾರೆ. ಒಂದೆರಡು ಎತ್ಕೊಳ್ಳಿ ಆಂಟಿ ಸದ್ಯಕ್ಕೆ. ಫ್ರೀ ಯಾರು ಕೊಡ್ತಾರೆ, ಕಾಸು ಕೊಡಬೇಕು. ಮಾಡಬೇಡಮ್ಮ ಅಂತ. ಏನಾಯ್ತು ಇದೇನಾಯ್ತು? ಸಾಕು, ಸುಸ್ತು ಮಾಡ್ಕೊಂಬೇಡ. ಎನರ್ಜಿ ಇಲ್ಲ, ಊಟ ಮಾಡ್ತಾ ಇಲ್ಲ ನೀನು, ಊಟ ಮಾಡ್ತಾ ಇಲ್ಲ. ಸ್ವಲ್ಪ ಅವನಿಗೆ ರಿಲೀಫ್ ಆಗಿದೆ. ತಿನ್ಸ್ಬೋದಲ್ಲ ತಿನ್ಸ್ಬೋದು. ಚಾಟ್ ಜಿಪಿಟಿನ ಎಲ್ಲ ಕೇಳಬೇಡ. ಯೂಟ್ಯೂಬ್ ಸರ್ಚ್ ಮಾಡಿ ನೋಡಿದೆ. ಹನಿ ಮಕ್ಳಿಗಾದ್ರೆ ಹನಿನ ಬಾಯಿ ಫುಲ್ ಸ್ಪ್ರೆಡ್ ಮಾಡ್ಬೇಕಂತೆ.
ಪ್ರತೀಕ್ ಆನವ್ನ ನೋಡ್ಕೊಬರಕ್ಕೆ ಹೋಗಿದ್ದಾರೆ. ಮೇಲ್ಗಡೆ ಅದೇ ಮಕ್ಕಳೆಲ್ಲ ಕರೆದಿದ್ರಲ್ವಾ, ಸೊ ನಾನು ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಮೇಯನ್ ಕರ್ಕೊಂಡು ಅಂತ ಅಂದ್ಕೊಂಡಿದ್ದೀನಿ. ಏನೋ ಪಾಪ ಮಾಡಿ ಮತ್ತೆ ಬಂದು ಕರೆದ್ರು ಮಕ್ಕಳು. ಸೊ ಸಪೋರ್ಟ್ ಮಾಡಬೇಕು ನಾವು ಮಕ್ಕಳಿಗೆ. ನಮ್ಮ ಬಾಯ್ಸ್ ಎಲ್ಲ ಮತ್ತೆ ಬಂದು ಕರೆದ್ರು, ಅದಕ್ಕೆ ಬರ್ತಾಯಿದ್ದೀನಿ ನಾನು. ಎಲ್ಲ ಬಂದ್ರಾ? ಗೈಸ್ ಏನು ಸಕ್ಕದಾಗಿ ಮಾಡಿದಾರೆ ನೋಡಿ, ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಇವ್ರೀಗ. ಆನವ್ ಇದ್ದಿದ್ರೆ ಎಂಜಾಯ್ ಮಾಡ್ತಾ ಇದ್ದ, ಮಿಸ್ಸಿಂಗ್ ಆನವ್. ಅಮ್ಮ ಭಗತ್ ಸಿಂಗ್ ಬಂದಿದ್ದಾರೆ. ಪ್ರಿಪ್ರೇಷನ್ ನೋಡ್ರಿ. ಥ್ಯಾಂಕ್ ಯು ಸೋ ಮಚ್. ರೆಡಿ? ಹಾಂ. 12, 13, 14 go. Ready 1 1 1 2 3 ಏನಂತೆ ಗೊತ್ತಾ, ಇಷ್ಟು ತನಕ ಸಪ್ಪಗಿದ್ದಂತೆ ಅಳ್ತಾನೆ ಇದ್ದಂತೆ. ಈಗ ನೋಡಿ 2 3 ಆಯ್ತು ಸಾರಿ ಅವನಿಗೆ ಹಿಂಗೆ ಗಟ್ಟಿಯಾಗಿ ಇಟ್ಟಿರ್ಬೇಕು. ಅವ್ನು ಜಾರತಾನಲ್ಲ, ಜಾರ ಬಂಡೆ ಥರ ಅದು ಆಟ ಮಾಡ್ಕೊಬಿಟ್ಟವನೆ. ನಾನು ಹಿಂಗೆ ಅನ್ಬಾರ್ದಂತೆ ಹಿಂಗೆ. ನಮ್ಮ ಮನೆಗೆ ವಾಪಸ್ ನಾನು ಕಣ್ ತಪ್ಪಿಸಿ ಬಂದಿದ್ದಾಯಿತು. ಈಗ ನಾವು ಚಿಕನ್ ಬ್ರೆಸ್ಟು ತರಿಸ್ಕೊಂಡೆ, ಅದನ್ನ ಮ್ಯಾರಿನೇಟ್ ಮಾಡು ಅಂತ ಹೇಳಿದೆ. ಮೊದಲೇ ಕೈ ತೊಳ್ಕೊಂಬರ್ತಾವಳೆ, ಮ್ಯಾರಿನೇಟ್ ಮಾಡಿದೆ. ಈ ಚಿಕನ್ ಇದು ಕಟ್ ಮಾಡಲ್ವಾ? ಇಲ್ಲ, ಇದಿಷ್ಟೇ ಸಾಕಾಗುತ್ತೆ. ಏನು ಮಾಡ್ತಿದ್ದೀರಾ ಸರ್? ನೀವೇ ಚೆನ್ನಾಗಿ ಮಾಡ್ತೀರಲ್ಲ, ಮಾಡಿ. ಸುಮ್ಮನೆ ಆಮೇಲೆ ಅದ್ರಲ್ಲಿ ಬೇರೆ ಅದು ಹೆಂಗೆ ಮಾಡೋದಂತ ಗೊತ್ತಿಲ್ಲ.